ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆಶಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ನಾನೊಂದು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಒಂದು 3 ತಿಂಗಳಾಯಿತು ಅಂತ ಅನಿಸುತ್ತೆ ನನಗೆ. 3 ತಿಂಗಳು ಕಳೆದಿರ್ಬೋದು. ತುಂಬ ಲಾಂಗ್ ಟೈಮು ಲೀವ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಯಿತು. ಈ ಯೂಟ್ಯೂಬ್ ಅಂತ ಹೇಳಿದರೆ ಹಾಗೆ ಒಂದ್ಸಲ ಸ್ಟಾಪ್ ಆದರೆ ವಾಪಸ್ಸು ಸ್ಟಾರ್ಟ್ ಮಾಡೋದೇ ತುಂಬ ಕಷ್ಟ. ಅದನ್ನು ಡೈಲಿ ರನ್ನಿಂಗಲ್ಲಿ ಇಡೋದೇ ತುಂಬ ಕಷ್ಟ ಅಂತ ಅನ್ನಿಸ್ತಾ ಉಂಟು ನನಗೆ. ಸ್ಟಾಪ್ ಆಗೋದಕ್ಕೆ ಬಿಡಬಾರ್ದು. ಸ್ಟಾಪ್ ಆದರೆ ಇದೇ ಥರ ಮತ್ತೊಂದೆರಡು 3 ತಿಂಗಳು ಕಂಟಿನ್ಯೂಸ್ ಆಗಿ ಲಾಗೆಲ್ಲ ಹಾಕೋದಕ್ಕೆ ಆಗಲ್ಲ. ನನ್ನ ಕತೆ ಕೂಡ ಹಾಗೇ ಆಯಿತು. ನಾನು ತಮ್ಮನ ಮದುವೆ ಇತ್ತಲ್ವ, ತಮ್ಮನ ಮದುವೆ ಅಂತ ಅಂದ್ಬಿಟ್ಟು ಬ್ಯುಸಿ ಆಗಿಬಿಟ್ಟೆ. ಯಾವಾಗಲೂ ಶಾಪಿಂಗ್, ಪರ್ಚೇಸಿಂಗ್ ಅದು ಇದು ಅಂತೇಳಿ ಹೋಗ್ತಾನೆ ಇದೆ. ಡೈಲಿ ಹೊರಗಡೆ ಹೋಗಬೇಕಿತ್ತು. ಆ ರೀತಿಯೆಲ್ಲ ಆದಾಗ ನನಗೆ ವಿಡಿಯೋ ಎಲ್ಲ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಸೊ ಅಷ್ಟೊಂದು ಅಭ್ಯಾಸ ಇಲ್ಲದೆ ಇರೋದ್ರಿಂದ ಹೊರಗಡೆ ಎಲ್ಲ ಹೋಗಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ. ಹಾಗಾಗಿ ನನಗೆ ಹೊರಗಡೆ ಎಲ್ಲ ಹೋದರೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲೇ ಸ್ಟಾಪ್ ಆಗಿತ್ತು ಅಂತಲೇ ಹೇಳ್ಬೋದು. ಇವಾಗ ವಾಪಸ್ಸು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈಗಂತೂ ಫ್ರೀ ಆಗಿದ್ದೀನಿ, ಮನೆಯಲ್ಲೇ ಇರ್ತೀನಲ್ವ. ಮಕ್ಕಳು ಕೂಡ ಸ್ಕೂಲ್ ಕಾಲೇಜ್ ಅಂತ ಹೋಗ್ತಾರೆ. ಮನೆಯಲ್ಲಿ ಒಬ್ಬಳೇ ಇರೋದ್ರಿಂದ ಆರಾಮಾಗಿ ವೀಡಿಯೋನ ಮಾಡ್ಕೋಬಹುದು ಅಂತ ಅಂದ್ಕೊಂಡು ಇನ್ನಾದರೂ ಶುರು ಮಾಡ್ಕೊಳ್ಳೋಣ, ಇನ್ನಾದರೂ ಡೈಲಿ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನೆಲ್ಲ ಆಗುತ್ತೆ ಅಂತ ಗೊತ್ತಿಲ್ಲ. ಸಾಧ್ಯ ಆದಷ್ಟು ವೀಡಿಯೋ ಮಾಡ್ತೀನಿ. ಹಾಗೆ ಇವತ್ತು ಬುಧವಾರ, ಮಗಳು ಕೂಡ ಸ್ಕೂಲಿಗೆ ಹೋದ್ಲು, ಹಾಗೆ ಮಗ ಕೂಡ ಕಾಲೇಜ್ಗೆ ಹೋದ. ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ದಾರೆ. ಹೊರಗಡೆ ಜೋರಾಗಿ ಮಳೆ ಸುರಿತಾ ಇದೆ ಸ್ನೇಹಿತರೆ. ನಮ್ಮ ಕಡೆ ಅಂತೂ ಸಿಕ್ಕಾಪಟ್ಟೆ ಮಳೆ. ಒಂದು 2-3 ಡೇಸ್ ಆಯಿತು. ಸಖತ್ ಮಳೆ ಬರ್ತಾ ಇದೆ. ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ. ಒಂದೊಂದು ಸಲ ಜಾಸ್ತಿ ಮೋಡಾಗಿ ಫುಲ್ ಕತ್ಲೆ ಆಗಿ ಚೆನ್ನಾಗಿ ಮಳೆ ಬರ್ತಾ ಉಂಟು. ಹಾಗೆ ಮಳೆ ಬರ್ತಾ ಇರಬೇಕಾದ್ರೆ ಸ್ವಲ್ಪ ಬೋರ್ ಆಗುತ್ತೆ ಮನೆಯಲ್ಲಿ. ಹೊರಗಡೆ ಮೋಡ ಇದೆಯಲ್ವ, ಹಾಗಾಗಿ ಲೈಟ್ ಹಾಕಿದ್ದೀನಿ ನಾನು. ಆದರೂ ಕೂಡ ಸ್ವಲ್ಪ ವೀಡಿಯೋ ಕತ್ಲೆ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ. ಸ್ವಲ್ಪ ಕತ್ಲೇನೇ ಕಾಣಿಸ್ತಾ ಉಂಟು. ಮಳೆಗಾಲದಲ್ಲಿ ಹಾಗೆ ಅಷ್ಟೊಂದು ಬ್ರೈಟ್ನೆಸ್ ಮನೆ ಒಳಗಡೆ ಇರಲ್ಲ. ನಮ್ಮ ಮನೆ ಒಳಗಡೆ ಬೇಸಿಗೆ ಕಾಲದಲ್ಲಾದರೆ ತುಂಬ ಚೆನ್ನಾಗಿ ಬ್ರೈಟ್ನೆಸ್ ಇರುತ್ತೆ. ಮಳೆಗಾಲದಲ್ಲಿ ಒಂದು ಸ್ವಲ್ಪ ಮೋಡ ಇರುತ್ತಲ್ವ, ಬೆಳಕೆಲ್ಲ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಸ್ವಲ್ಪ ಕತ್ಲೆ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಅಡುಗೆ ಇವತ್ತು ಬೆಳಿಗ್ಗೆನೇ ಮಾಡ್ಕೊಂಡಿದ್ದೀನಿ. ಲಂಚ್ ಬಾಕ್ಸಿಗೆ ಹಾಕಬೇಕಲ್ವ ಅಂತ ಅಂದ್ಬಿಟ್ಟು. ಹಾಗೆ ಮಗಳು ಕೂಡ ಲಂಚ್ ಬಾಕ್ಸ್ ತಗೊಂಡು ಹೋಗ್ತಾರೆ. ಮಗ ಇನ್ನೂ ತಗೊಂಡೋಗೋದಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಹೋಟ್ಲಲ್ಲೇ ಊಟ ಮಾಡ್ತಾ ಇದ್ದಾನೆ. ಇನ್ನು ಕಾಲೇಜ್ ಸ್ಟಾರ್ಟ್ ಆದಷ್ಟೇ ಒಂದು 2 ಡೇಸ್ ಆಯಿತು ಅವರಿಗೆ ಸ್ಟಾರ್ಟ್ ಆಗಿ. ಮಂಡೇ ಸ್ಟಾರ್ಟ್ ಆಗಿದೆ. ಹಾಗೆ ಇನ್ನೂ ಮಕ್ಕಳೆಲ್ಲ ತೊಗೊಂಡು ಬರೋದಕ್ಕೆ ಸ್ಟಾರ್ಟ್ ಮಾಡಿದರೆ ಆಮೇಲೆ ಅವನು ಕೂಡ ತೊಗೊಂಡು ಹೋಗ್ತಾನೆ. ಅನ್ನ ಆಗಿದೆ. ಸೌತೆಕಾಯಿ ಹಾಗೆ ಬಾಳೆಕಾಯಿ ಹಾಕಿಬಿಟ್ಟು ನಾನಿವತ್ತು ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ಮಧ್ಯಾಹ್ನದ ಅಡುಗೆ ಚಿಂತೆ ಇಲ್ಲ ಅಂತಲೇ ಹೇಳ್ಬೋದು. ಮಧ್ಯಾಹ್ನ ಒಬ್ಬಳೇ ಇರ್ತೀನಲ್ವ, ಸಾಕಾಗತ್ತೆ ಬೆಳಿಗ್ಗೆ ಮಾಡಿದಂಥ ಅಡುಗೆನೇ. ರಾತ್ರಿ ವಾಪಸ್ ಏನಾದರೂ ಮಾಡಬೇಕಾಗತ್ತೆ. ಹಾಗೆ ತಮ್ಮನ ಮದುವೆ ಎಲ್ಲ ಆಯಿತು ಸ್ನೇಹಿತರೆ. ಮದುವೆ ಆಗಿಬಿಟ್ಟು ಮಾವನ ಮಗಳ ಮದುವೆ ಕೂಡ ಆಯಿತು, ತಮ್ಮನ ಮದುವೆ ಕೂಡ ಆಯಿತು. ನಾನು ಏನು ಅನ್ಕೋತಾ ಇದ್ದೆ ಅಂತ ಹೇಳಿದರೆ, ಮದುವೆ ಟೈಮಲ್ಲಿ ಚೆನ್ನಾಗಿ ವೀಡಿಯೋ ಮಾಡಬೇಕು. ವೀಡಿಯೋ ಮಾಡಿಬಿಟ್ಟು ನಿಮಗೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೆ ವೀಡಿಯೋನೇ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಇವಾಗ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಹಾಗೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದೀನಿ. ನಮ್ಮ ಸೈಡಲ್ಲಿ ಈ ಥರ ಅಕ್ಕಿ ರೊಟ್ಟಿ ತುಂಬಾ ಕಡಿಮೆ ಮಾಡೋದು. ಅಂದರೆ ನಾವು ನಾರ್ಮಲಾಗಿ 3 ಥರ ಅಕ್ಕಿ ರೊಟ್ಟಿ ಮಾಡ್ತೀವಿ. ಅಕ್ಕಿ ಹಾಗೆ ಕುಚ್ಚಲಕ್ಕಿ ಅನ್ನನ ಒಟ್ಟಿಗೆ ರುಬ್ಬಿಟ್ಟು ಆಮೇಲೆ ರೊಟ್ಟಿ ಹೊಯ್ಯೋದು. ಆ ಥರ ನಮ್ಮ ಸೈಡಲ್ಲಿ ಅದೇ ಥರ ರೊಟ್ಟಿ ಮಾಡೋದು. 3 ಥರ ಮಾಡ್ತೀವಿ. ಅಂದರೆ ಹಿಟ್ಟು ಸೇಮ್ ಇರುತ್ತೆ. ಬೆಳ್ತಿಗೆ ಅಕ್ಕಿ ಹಾಗೆ ಅನ್ನ ಹಾಕಿಬಿಟ್ಟು ರುಬ್ಬಿಟ್ಟು ನಾವು ರೊಟ್ಟಿ ಮಾಡೋದು. ಈ ಥರ ರೊಟ್ಟಿ ನಮ್ಮ ಸೈಡಲ್ಲಿ ಮಾಡಲ್ಲ. ನಾನು ಮಾತ್ರ ಈ ಸಲ ಟ್ರೈ ಮಾಡೋಣ, ಒಂದು ಸಲ ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು, ಟೇಸ್ಟ್ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ನೋಡಬೇಕು ಅಂತ ಅಂದ್ಕೊಂಡು ಈ ಥರ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಇತ್ತು ಮನೆಯಲ್ಲಿ. ಅಕ್ಕಿ ಹಿಟ್ಟು ಇದ್ದಿದ್ದರಿಂದ ಸ್ವಲ್ಪ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ವೈಸ್ ಅಂತ ಸೂಪರ್ ಅಂತಲೇ ಹೇಳ್ಬೋದು. ಮಾಡೋದಕ್ಕೂ ಅಷ್ಟೇ ಏನು ಕಷ್ಟ ಅಂತ ಅನಿಸಿಲ್ಲ ನನಗೆ. ತುಂಬ ಈಸಿಯಾಗಿ ಈ ಥರ ರೊಟ್ಟಿ ಮಾಡ್ಕೋಬೋದು. ಹಾಗೆ ಇದಕ್ಕೆ ನಾನು ಈರುಳ್ಳಿ ಹಾಕಿದ್ದೆ, ಆಮೇಲೆ ತೆಂಗಿನ ತುರಿ ಹಾಕಿದ್ದೆ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಇಷ್ಟೇ. ಆಮೇಲೆ ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡಿದ್ದೆ. ಹಾಕಿಬಿಟ್ಟು ಅಕ್ಕಿ ಹಿಟ್ಟನ್ನು ನೀಟಾಗಿ ನಾವು ಚಪಾತಿ ಹಿಟ್ಟು ಯಾವ ಥರ ರೆಡಿ ಮಾಡ್ತೀವಿ ನೋಡಿ, ಅದೇ ಥರ ರೆಡಿ ಮಾಡ್ಕೊಳ್ಳೋದು. ಅಕ್ಕಿ ಹಿಟ್ಟು ಮನೆಯಲ್ಲಿದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಂತ ಹೇಳಿದರೆ ಬೆಳಿಗ್ಗೆ ಹೊತ್ತು ನಾವು ಯಾವಾಗಲೂ ಅಕ್ಕಿನ ರುಬ್ಬಿಟ್ಟು ಮಾಡಬೇಕಲ್ವ, ಏನಾದರೂ ತಿಂಡಿ ಮಾಡಬೇಕಿದ್ರೆ ಅಕ್ಕಿ ಹಿಟ್ಟು ಮನೇಲಿದ್ದರೆ ಈ ಥರ ಏನಾದರೂ ಮಾಡ್ತಾ ಇರ್ಬೋದು. ಹಾಗೆ ಕರೆಂಟ್ ಒಂದೊಂದು ಸಲ ಇಲ್ಲದೇ ಇರುವಂಥ ಟೈಮಲ್ಲಿ ಕೂಡ ಅಷ್ಟೇ ಅಕ್ಕಿ ಹಿಟ್ಟು ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಇವತ್ತು ಸ್ವಲ್ಪ ಈ ಥರ ಮಾಡೋಣ, ಯಾರಿಗಾದರೂ ಮನೇಲಿ ಕೂಡ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ತುಂಬ ಇಷ್ಟಪಟ್ಟರು ಎಲ್ಲರೂ ಕೂಡ. ಮಾಡೋದಕ್ಕೂ ತುಂಬ ಈಸಿ, ಜಾಸ್ತಿ ಕಷ್ಟ ಅಂತ ಏನು ಅನಿಸಿಲ್ಲ ನನಗೆ. ತುಂಬ ಈಸಿಯಾಗಿ ರೊಟ್ಟಿ ಮಾಡ್ಕೋಬೋದು.
ನನಗೆ ಒಂದು ಡೌಟ್ ಇತ್ತು, ಈ ಥರ ತಟ್ಟೋದಕ್ಕೆ ಬರುತ್ತಾ ರೊಟ್ಟಿ ಅಂತ ಅಂದ್ಬಿಟ್ಟು ಒಂದು ಡೌಟ್ ಇತ್ತು ನನಗೆ. ತಟ್ಟಬೇಕಾದ್ರೆ ಎದ್ದು ಬರುತ್ತಾ ಏನೋ ಅಂತ ಒಂದು ಡೌಟ್ ಇತ್ತು. ನಾನು ಫಸ್ಟ್ ಟೈಮ್ ಮಾಡೋದು, ಈ ಥರ ಅಕ್ಕಿ ರೊಟ್ಟಿ ಮಾಡೋದು ಫಸ್ಟ್ ಟೈಮ್ ನಾನು. ಹಾಗೆ ಎದ್ದು ಬರುತ್ತಾ ಅಂತ ಡೌಟ್ ಇತ್ತು. ಬಟ್ ಏನಾಗಿಲ್ಲ, ತುಂಬ ನೀಟಾಗಿ ನೋಡಿ ನೀವು ನೋಡ್ತಾ ಇರ್ಬೋದು. ಈ ಥರ ಕಬ್ಬಿಣದ ಕಾವಲಿನಲ್ಲಿ ಎಷ್ಟು ಚೆನ್ನಾಗಿ ಬಾಳೆ ಎಲೆಯಿಂದ ಬಿಟ್ಟು ಬರ್ತಾ ಇದೆ ನೋಡಿ ಇದು. ನೀಟಾಗಿ ಬಂತಲ್ವಾ. ಹೀಗೆ ಆರಾಮಾಗಿ ನಾನು ರೊಟ್ಟಿನ ಮಾಡಿಕೊಂಡೆ. ಇದೇ ಥರ ರಾಗಿ ಹಿಟ್ಟು ಕೂಡ ಹಾಕ್ಕೊಂಡು ಮಾಡ್ಬೋದು. ಆಮೇಲೆ ಗೋಧಿ ಹಿಟ್ಟಲ್ಲಿ ಮಾಡ್ತಾರಾ ಅಂತ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ರಾಗಿ ಹಿಟ್ಟಲ್ಲಿ ಆದರೆ ಸೇಮ್ ಇದೇ ಥರ ಬರ್ಬೋದು ಅಂತ ಅಂದ್ಕೋತೀನಿ. ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವಂಥ ಟೈಮ್ನಲ್ಲೇ ನಾನು ಅನ್ನ ಹಾಗೆ ಸಾಂಬಾರು ಕೂಡ ಒಟ್ಟಿಗೆ ಮಾಡ್ಕೋತೀನಿ. ರಜೆಯಲ್ಲಿ ತುಂಬ ಆರಾಮಾಗಿದ್ದೆ. ಬೆಳಿಗ್ಗೆ ಎದ್ದುಬಿಟ್ಟು ಆರಾಮಾಗಿ ಕೆಲಸ ಎಲ್ಲ ಮಾಡ್ತಾಯಿದ್ದೆ. ಬೆಳಿಗ್ಗೆ ನಾನು ಏಳಬೇಕಿದ್ರೇ ಒಂದು 6:45 7 ಗಂಟೆ ಎಲ್ಲ ಆಗ್ತಾಯಿತ್ತು ರಜೆ ಟೈಮಲ್ಲಿ. ಸ್ವಲ್ಪ ಆರಾಮ ಅಂತ ಅನ್ನಿಸ್ತಾ ಇತ್ತು. ಮಕ್ಕಳಿಗೆ ಸ್ಕೂಲ್ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಯಿತು ನೋಡಿ, ಆವಾಗಿಂದ ಬೆಳಿಗ್ಗೆ ತುಂಬಾ ಗಡಿಬಿಡಿ ಅಂತ ಅನ್ನಿಸ್ತಾ ಇರ್ತದೆ. ಬೆಳಿಗ್ಗೆ ಹೊತ್ತಿಗೆ ಅಂದರೆ ಟೈಮಿಗೆ ಕರೆಕ್ಟಾಗಿ ಎಲ್ಲ ಕೆಲಸನೂ ಆಗಬೇಕಲ್ವಾ. ಈ ಕಡೆಯಿಂದ ತಿಂಡಿ ಆಗಬೇಕು, ಹಾಗೆ ಮಧ್ಯಾಹ್ನ ಅವರಿಗೆ ಲಂಚ್ ಬಾಕ್ಸಿಗೆ ಕೊಡೋದಕ್ಕೆ ಅನ್ನ ಆಗಬೇಕು, ಸಾಂಬಾರು ಆಗಬೇಕು, ಇಲ್ಲ ಅಂತ ಹೇಳಿದರೆ ಪಲ್ಯ ಆಗಬೇಕು. ಈ ಥರ ಎಲ್ಲ ಕೆಲಸಗಳು ಬೇಗ ಬೇಗನೆ ಆಗಿ ಹೋಗಬೇಕಲ್ವ. 8:30 ಹೊತ್ತಿಗೆ ಎಲ್ಲನೂ ನಮಗೆ ರೆಡಿ ಆಗಿರಬೇಕಾಗತ್ತೆ. ಹಾಗಾಗಿ ಎಲ್ಲ ಕೆಲಸಗಳನ್ನು ಬೇಗ ಬೇಗ ಮಾಡ್ಕೋತೀನಿ. ವಿಡಿಯೋ ಮಾಡಿದ್ರೆ ತುಂಬ ದಿನ ಆಯ್ತಲ್ವ, ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ನನಗೇನೆ ವಿಡಿಯೋ ಮಾಡಬೇಕಿದ್ರೆ. ಇವತ್ತು ಅಷ್ಟೊಂದು ಫಾಸ್ಟಾಗಿ ಕೈಕಾಲು ಆಡ್ತಾ ಇರಲಿಲ್ಲ. ಅಂದರೆ ಬೆಳಿಗ್ಗೆ ಎದ್ಬಿಟ್ಟು ನಿಧಾನಕ್ಕೆ ಕೆಲಸಗಳನ್ನು ಮಾಡ್ತಾಯಿದ್ದೆ ಅಲ್ವಾ. ರುಟೀನ್ ಚೇಂಜ್ ಆದಾಗ ಸ್ವಲ್ಪ ನಮಗೆ ಕಷ್ಟ ಅಂತ ಅನಿಸತ್ತೆ. ಇನ್ನೂ ಒಂದು 2-3 ಡೇಸ್ ಕಂಟಿನ್ಯೂಸ್ ಆಗಿ ಇದೇ ಥರ ನಾವು ಫಾಸ್ಟಾಗಿ ಅಡುಗೆ ಮಾಡ್ತಾ ಇರಬೇಕಾದ್ರೆ ಆಮೇಲೆ ವಾಪಸ್ ಅದೇ ನಮಗೆ ಅಭ್ಯಾಸ ಆಗಿ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಫಸ್ಟೇ ನಾವು ಅಂದರೆ ರಜೆಯಲ್ಲಿ ಆರಾಮಾಗಿ ಎದ್ಬಿಟ್ಟು ಆರಾಮಾಗಿ ಕೆಲಸ ಮಾಡ್ತಾ ಇದ್ದಾಗ ಈ ಥರ ಒಂದೇ ಸಲಕ್ಕೆ ಎಲ್ಲ ಕೆಲಸ ಮಾಡಬೇಕು ಅಂತ ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಆದರೆ ಬೆಳಿಗ್ಗೆ ಒಂದು ಸಲ ಮಾಡಿದರೆ ಆಮೇಲೆ ಸಂಜೆ ತನಕ ಯಾವುದೇ ಕೆಲಸಗಳಿರಲ್ಲ ಅಲ್ವಾ. ಅಡುಗೆ ಕೆಲಸ ಆರಾಮಾಗಿ ಮನೆ ಕ್ಲೀನಿಂಗ್ ಕೆಲಸ ಅದೆಲ್ಲ ಮಾಡ್ತಾ ಇರ್ಬೋದು. ಹಾಗೆ ನಿಮ್ಮ ಕಡೆ ಮಳೆ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಮ್ಮ ಕಡೆ ಅಂತೂ ಜೋರು ಮಳೆ ಬರ್ತಾ ಇದೆ. ನನಗೆ ಈ ಮಳೆಗಾಲದಲ್ಲಿ ಅಡುಗೆ ಮಾಡೋದಂತ ಹೇಳಿದರೆ ತುಂಬಾ ಇಷ್ಟ. ಬೇಸಿಗೆ ಕಾಲದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲೂ ಅದರಲ್ಲಿ ಸ್ಪೆಷಲಾಗಿ ಹೇಳಬೇಕು ಅಂತ ಹೇಳಿದರೆ ಸೆಕೆಗಾಲ ಇರುತ್ತಲ್ವಾ. ಈ ಏಪ್ರಿಲ್ ಮೇ ತಿಂಗಳು, ಹಾಗೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ತುಂಬ ಅಂದರೆ ತುಂಬ ಕಿರಿಕಿರಿ ಅಡುಗೆ ಮಾಡೋದಂತ ಹೇಳಿದರೆ. ತುಂಬ ಸೆಕೆ ಇರುತ್ತೆ. ಅಡುಗೆ ರೂಮಲ್ಲಿ ಬಂದು ಈ ಗ್ಯಾಸ್ ಎದುರುಗಡೆ ನಿಂತ್ಕೊಂಡು ಅಡುಗೆ ಮಾಡೋದಂತ ಹೇಳಿದರೆ ಸ್ವಲ್ಪನೂ ಇಷ್ಟ ಇಲ್ಲ ನನಗೆ. ತಿನ್ನಬೇಕಲ್ವ ಅಂತ ಅಂದ್ಬಿಟ್ಟು ಅಲ್ಲಿಂದಲ್ಲಿಗೆ ಅಡುಗೆ ಎಲ್ಲ ಮಾಡ್ತಾಯಿದ್ದೆ. ಮಳೆಗಾಲದಲ್ಲಿ ಚೆನ್ನಾಗಿರುವಂಥ ಅಡುಗೆಗಳನ್ನೆಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಅಡುಗೆಗಳನ್ನೆಲ್ಲ ಮಳೆಗಾಲದಲ್ಲಿ ನಾನು ಜಾಸ್ತಿ ಮಾಡ್ತೀನಿ. ಅಂದರೆ ತಿನ್ನೋದಕ್ಕೂ ಖುಷಿಯಾಗುತ್ತೆ, ಹಾಗೆ ಮಾಡೋದಕ್ಕೂ ತುಂಬಾ ಖುಷಿಯಾಗುತ್ತೆ. ಅಂದರೆ ವಾತಾವರಣ ತುಂಬ ಕೂಲಾಗಿರುತ್ತಲ್ವ, ಆರಾಮಾಗಿ ನಾವು ಅಡುಗೆಗಳನ್ನು ಮಾಡ್ಕೋಬೋದು. ಹಾಗಾಗಿ ಮಳೆಗಾಲದಲ್ಲಿ ನಾನು ಜಾಸ್ತಿ ಅಂದರೆ ಏನಾದರೂ ಬೇರೆ ಬೇರೆ ಥರದ ಅಡುಗೆಗಳನ್ನು ತಿನ್ನಬೇಕು, ಟ್ರೈ ಮಾಡಬೇಕು ಅಂತಿದ್ದರೆ ಅದನ್ನು ಜಾಸ್ತಿ ನಾನು ಮಳೆಗಾಲಕ್ಕೆ ಇಡೋದು ಹೆಚ್ಚಾಗಿ. ಮಳೆಗಾಲದಲ್ಲೇ ನಾನು ಜಾಸ್ತಿ ಡಿಫ್ರೆಂಟ್ ಆಗಿರುವಂಥ ಅಡುಗೆಗಳನ್ನೆಲ್ಲ ಟ್ರೈ ಮಾಡ್ತಾ ಇರ್ತೀನಿ. ಹಾಗೆ ಸಾಂಬಾರು ಕೂಡ ರೆಡಿಯಾಗಿದೆ. ಇವತ್ತು ಸೌತೆಕಾಯಿ ಹಾಗೆ ಬಾಳೆಕಾಯಿನ ಹಾಕಿಬಿಟ್ಟು ಒಂದು ಸಾಂಬಾರು ಥರ ಮಾಡ್ಕೊಂಡಿದ್ದೀನಿ. ಅಂದರೆ ತುಂಬ ತೆಳ್ಳಗೆ ಮಾಡಿಲ್ಲ, ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ರೊಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಈ ರೊಟ್ಟಿಗೆ ಕಾಂಬಿನೇಷನ್ ಆಗಿ ಸ್ವಲ್ಪ ದಪ್ಪ ಗ್ರೇವಿ ಥರ ಇದ್ರೇ ಚೆಂದ. ಇಲ್ಲ ಅಂತ ಹೇಳಿದರೆ ಚಟ್ನಿ ಮಾಡ್ಕೋತೀವಿ. ಚಟ್ನಿಗೆ ಕೂಡ ಇದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಇವಾಗ ಅದ್ವಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಸಾರು ಮಾತ್ರ ಹಾಕ್ತಾಯಿದ್ದೀನಿ. ತರಕಾರಿ ಹೋಳು ತಿನ್ನಲ್ಲ ಅವಳು, ಬೆಳಿಗ್ಗೆ ತಿನ್ನಲ್ಲ. ಮಧ್ಯಾಹ್ನ ಹೊತ್ತಾದರೆ ಸೌತೆಕಾಯಿ ಅಂತ ಹೇಳಿದರೆ ತುಂಬ ಇಷ್ಟ ಅವಳಿಗೆ. ಸೌತೆಕಾಯಿ ಕೊಟ್ಟರೆ ಆರಾಮಾಗಿ ತಿಂತಾಳೆ ಮಧ್ಯಾಹ್ನ ಹೊತ್ತು. ಬೆಳಿಗ್ಗೆ ಏನೂ ತಿನ್ನಲ್ಲ. ಹಾಗೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಮಕ್ಕಳನ್ನೆಲ್ಲ ಕಲಿಸಿದ ನಂತರ ಇವಾಗ ವಾಪಸ್ ಸಂಜೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಸಂಜೆ ಮಾಡಿದಂತಹ ವಿಡಿಯೋ ಅಂತ ಹೇಳ್ಬೋದು. ಸಂಜೆಗೆ ನಾನಿವತ್ತು ದೋಸೆ ಮಾಡೋಣ ಅಂತೇಳಿ ಗೋಧಿ ಹಿಟ್ಟಿತ್ತು, ಒಂದು ಸ್ವಲ್ಪ ಗೋಧಿ ಹಿಟ್ಟಿತ್ತು. ಆ ಗೋಧಿ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇರೆ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಕ್ಕಳು ಸಂಜೆ ಮನೆಗೆ ಬರ್ತಾರಲ್ವ, ತುಂಬ ಹಸಿವಾಗಿರುತ್ತೆ. ಒಳಗಡೆ ಬರಬೇಕಿದ್ರೇ ಅಮ್ಮ ಏನಾದರೂ ಮಾಡಿದ್ದೀರಾ, ಏನಾದರೂ ಇದೆಯಾ ಅಂತ ಕೇಳಿಕೊಂಡೇ ಬರ್ತಾರೆ. ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಹೊರಗಡೆಯಿಂದ ಫುಡ್ಡೆಲ್ಲ ನಾವು ತಂದಿಡೋದು ತುಂಬಾ ಕಡಿಮೆ. ಅಂದರೆ ಬೇಕ್ರಿ ಐಟಮ್ ತಂದಿಟ್ಟರೂ ಕೂಡ ಸಂಜೆ ಹೊತ್ತು ಮನೆಗೆ ಬಂದ ಕೂಡಲೇ ನನ್ನ ಮಕ್ಕಳು ತಿನ್ನಲ್ಲ, ಇಬ್ಬರು ಕೂಡ ತಿನ್ನಲ್ಲ. ಬಿಸ್ಕೆಟ್, ರಸ್ಕ್ ಈ ಥರ ಅಂದರೆ ಸಂಜೆ ಟೈಮು ಸ್ನ್ಯಾಕ್ಸ್ ಥರ ಕೆಲವರು ಕೊಡ್ತಾರೆ. ಕೆಲವು ಅಮ್ಮಂದಿರು ಸಂಜೆ ಮಕ್ಕಳು ಮನೆಗೆ ಬಂದ ಕೂಡಲೇ ಸ್ನ್ಯಾಕ್ಸ್ ಥರ ಕೊಡ್ತಾರೆ. ಹಾಲು, ಕಾಫಿ ಈ ಥರ ಮಾಡಿಬಿಟ್ಟು
ಅದಕ್ಕೆ ಅದ್ರ ಜೊತೆಗೆ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ರಸ್ಕ್ ಇಲ್ಲ ಅಂತ ಹೇಳಿದರೆ ಬಿಸ್ಕಿಟ್ ಈ ಥರ ಎಲ್ಲ ಕೊಡ್ತಾರಲ್ವ, ನನ್ನ ಮಕ್ಕಳು ಅದು ಯಾವುದನ್ನು ತಿನ್ನಲ್ಲ. ಈ ಥರ ತಿಂಡಿ ಮಾಡಿ ಕೊಟ್ರೇ ಇಷ್ಟ ಅವರಿಗೆ, ಅದನ್ನೇ ತಿಂತಾರೆ. ಹಾಗೆಯೇ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು 4-5 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಒಂದು 2 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ, ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಹಾಗೆ ಸ್ವಲ್ಪ ಕಲರಿಗೋಸ್ಕರ ಅಂತ ಅಂದ್ಬಿಟ್ಟು ಅರಿಶಿನ ಪೌಡರ್ ಹಾಕ್ಕೊಂಡಿದ್ದೀನಿ. ಅರಿಶಿನ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ದೋಸೆಗೆ, ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ಜೀರಿಗೆ, ಇಷ್ಟನ್ನು ಹಾಕಿಬಿಟ್ಟು ಒಟ್ಟಿಗೆ ಇದನ್ನು ರುಬ್ಕೋಬೇಕು. ತುಂಬ ಫೈನ್ ಆಗಿ ರುಬ್ಕೋಬೇಕು ಇದನ್ನು, ತರಿಯಾಗಿ ಸಿಗಬಾರ್ದು. ಅಂದರೆ ದೋಸೆ ಮಾಡ್ತೀವಲ್ವ, ನಾವು ದೋಸೆ ಮಾಡಬೇಕಿದ್ರೆ ಎಷ್ಟು ಸ್ಮೂತಾಗಿ ನಾವು ಅದನ್ನು ರುಬ್ತೀವಿ ನೋಡಿ, ಅಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ಈ ಥರ ಹಿಟ್ಟು ರೆಡಿಯಾಗಿದೆ. ಇದರಿಂದ ನೀವು 2 ಥರ ದೋಸೆ ಮಾಡ್ಕೋಬೋದು. ಅಂದರೆ ನಾವಿವಾಗ ಉದ್ದಿನ ದೋಸೆ ಮಾಡ್ತೀವಲ್ವ, ಸ್ವಲ್ಪ ದಪ್ಪ ಬರುತ್ತೆ ನೋಡಿ, ಆ ಥರ ಬೇಕಾದರೂ ಮಾಡ್ಬೋದು. ಆ ಥರ ಮಾಡಬೇಕಿದ್ರೆ ಹಿಟ್ಟು ನಾನಿವಾಗ ಹಾಕಿದ್ದೆ ಅಲ್ವ, ಅದೇ ಕನ್ಸಿಸ್ಟೆನ್ಸಿ ಇರಬೇಕಾಗತ್ತೆ, ಅದಕ್ಕಿಂತ ತೆಳ್ಳಗೆ ಬರಬಾರ್ದು. ಅದೇ ಅಷ್ಟು ದಪ್ಪ ಇದ್ದರೆ ನಿಮಗೆ ಆರಾಮಾಗಿ ಆ ಥರ ದೋಸೆ ಮಾಡ್ಬೋದು. ಆದರೆ ನಾನಿವತ್ತು ನೀರು ದೋಸೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಿದ್ದರೆ ನೀವು ಈರುಳ್ಳಿ ಕಟ್ ಮಾಡಿಬಿಟ್ಟು ಹಾಕ್ಬೋದು, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಹಾಕಿಲ್ಲ, ಈರುಳ್ಳಿ ಹಾಕಿಲ್ಲ ಇದಕ್ಕೆ ಇವತ್ತು. ಸ್ವಲ್ಪ ಕೊತ್ತಂಬರಿ ಸೊಪ್ಪಿತ್ತು, ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ದೋಸೆಗೆ ರೊಟ್ಟಿಗೆಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅದರ ಒಂದು ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ದೋಸೆ ಹೊಯ್ಯೋದಷ್ಟೇ. ನಾನು ನಾನ್ ಸ್ಟಿಕ್ ತವಾ ಸ್ವಲ್ಪ ಕಡಿಮೆ ಯೂಸ್ ಮಾಡ್ತೀನಿ, ಇದೀಗ ಅಭ್ಯಾಸ ಆಗಿದೆ. ಮೊದಲು ಯೂಸ್ ಮಾಡ್ತಾಯಿದ್ದೆ ನಾನು ಕೂಡ ನಾನ್ ಸ್ಟಿಕ್, ಇವಾಗ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಈ ಥರ ಕಬ್ಬಿಣದ ಕಾವಲಿನಲ್ಲೇ ದೋಸೆ ಐಟಮ್ ಮಾಡೋದಿದ್ರೆ ಕಬ್ಬಿಣದ ಕಾವಲಿನಲ್ಲೇ ಮಾಡ್ತೀನಿ. ಆದರೆ ಒಂದೇನಂತ ಹೇಳಿದರೆ, ಈ ಮಸಾಲೆ ದೋಸೆ ಎಲ್ಲ ಅಷ್ಟೊಂದು ಚೆನ್ನಾಗಿ ಕಬ್ಬಿಣದ ಕಾವಲಿನಲ್ಲಿ ಬರಲ್ಲ ಸ್ನೇಹಿತರೆ, ನನಗೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ಮತ್ತು ಸೆಟ್ ದೋಸೆ ಇರ್ಬೋದು, ಇಲ್ಲ ತುಪ್ಪದ ದೋಸೆ ಎಲ್ಲ ಮಾಡ್ತೀವಲ್ವ, ಸ್ವಲ್ಪ ದಪ್ಪ ಹೊಯ್ದುಬಿಟ್ಟು ಅದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಬೇರೆ ಎಲ್ಲ ಥರದ ದೋಸೆ ಈ ಕಬ್ಬಿಣದ ಕಾವಲಿನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಬಟ್ ಮಸಾಲೆ ದೋಸೆ ಮಾತ್ರ ಮಾಡೋದಕ್ಕಾಗಲ್ಲ. ತುಂಬ ಸಲ ಟ್ರೈ ಮಾಡಿದೆ ನಾನು, ಆ ಕಲರ್, ಆ ಕ್ರಿಸ್ಪಿನೆಸ್ ಅಂತೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಾ ಇತ್ತು. ಕಾವಲಿ ಅಂತೂ, ಈ ಕಾವಲಿ ನನಗೆ ತುಂಬ ಇಷ್ಟ, ತುಂಬಾ ಇದು ನಾನು ಇದನ್ನು ಚೆನ್ನಾಗಿ ಇಟ್ಕೋತೀನಿ, ತುಂಬ ಪಳಗಿಸಿದ್ದೀನಿ ಕೂಡ. ಹಾಗಾಗಿ ತುಂಬ ಆರಾಮಾಗಿ ಗ್ಯಾಸ್ ಮೇಲೆ ದೋಸೆ ಮಾಡ್ತೀನಿ ಇದರಲ್ಲಿ ನಾನು. ಫಸ್ಟ್ ಒಂದು ಸಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕಾವಲಿನ ಬಿಸಿ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಮಾಡಿದರೆ ಇಂಥ ಕಾವಲಿನಲ್ಲಿ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಹಾಗೆ ಮಸಾಲೆ ದೋಸೆ ಮಾಡಬೇಕಿದ್ರೆ ಇನ್ನೊಂದು ಕಾವಲಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನಲ್ಲಿ ಮೊದಲಿತ್ತು ದೋಸೆ ಮಾಡುವಂತಹ ತವ ಇತ್ತು, ಅದರಲ್ಲಿ ಅದೆಲ್ಲ ಹಾಳಾಗಿ ಹೋಗಿದೆ. ಹಾಗೆ ನಂತರ ತೊಗೊಂಡೇ ಇಲ್ಲ ನಾನು, ಇದೇ ಅಭ್ಯಾಸ ಆಗಿ ಹೋಗಿತ್ತು ನನಗೆ, ಅಂದರೆ ಕಬ್ಬಿಣದ ಕಾವಲಿಯೇ ಅಭ್ಯಾಸ ಆಗಿ ಹೋಗಿದೆ. ನೆಕ್ಸ್ಟ್ ಮಸಾಲೆ ದೋಸೆಯೇ ಬೇಕು ಅಂತ ಅನ್ನಿಸ್ತಾ ಇತ್ತು. ಆವಾಗ ಇನ್ನೊಂದು ಕಾವಲಿ ತೊಗೊಳ್ಳೋಣ ಅಂದರೆ ತವ ತೊಗೊಳ್ಳೋಣ ನಾನ್ ಸ್ಟಿಕ್ಕಲ್ಲಿ. ಅಪರೂಪಕ್ಕೆ ಒಂದೊಂದು ಸರಿ ಮಾಡಿದರೆ ಏನೂ ಆಗಲ್ಲ ಅಂತ ಅನಿಸುತ್ತೆ ನನಗೆ. ಹೆಚ್ಚಾಗಿ ಮಾಡ್ತಾರಲ್ವ ಎಲ್ಲರೂ ಕೂಡ, ಸ್ವಲ್ಪ ಒಳ್ಳೆ ಕ್ವಾಲಿಟಿ ನೋಡಿ ತೊಗೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗಾಗಿ ನೋಡಬೇಕು, ಇನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ಸೈಡಲ್ಲಿ ದೋಸೆ ಮಾಡ್ತಾಯಿದ್ದೀನಿ, ಹಾಗೆ ಇನ್ನೊಂದು ಸೈಡಲ್ಲಿ ಮಕ್ಕಳಿಗೆ ಕಷಾಯ ಮಾಡ್ತಾಯಿದ್ದೀನಿ. ಇವತ್ತು ಕಷಾಯ ಪೌಡರ್ ಖಾಲಿಯಾಗಿತ್ತು, ಮನೇಲಿ ಮಾಡಿ ಇಟ್ಕೋತೀನಿ ನಾನು, ಅದು ಖಾಲಿಯಾಗಿತ್ತು. ಹಾಗಾಗಿ ಕೊತ್ತಂಬರಿ ಕಾಳು ಆಮೇಲೆ ಜೀರಿಗೆ ಎಲ್ಲ ಹಾಗೆ ಹಾಕಿದ್ದೀನಿ. ಜೋರು ಮಳೆ ಬರ್ತಾ ಉಂಟು, ಇವತ್ತಂತೂ ತುಂಬ ಅಂದರೆ ತುಂಬ ಮಳೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು, ಸಂಜೆ ತನಕ ಚೂರು ಬಿಡ್ತಾ ಇಲ್ಲ, ಅಷ್ಟೊಂದು ಮಳೆ ಬರ್ತಾ ಇದೆ. ಬಟ್ಟೆಗಳ ರಾಶಿ ಈ ಥರ ಇದೆ. 2 ಶೆಡ್ ಉಂಟು, 2 ಶೆಡ್ಡಲ್ಲಿ ಕೂಡ ಫುಲ್ಲಾಗಿದೆ ಬಟ್ಟೆ, ಒಣಗೋದಿಲ್ಲ. ಮಕ್ಕಳ ಯೂನಿಫಾರ್ಮ್ ಒಣಗೋದಕ್ಕೆ ತುಂಬ ಕಷ್ಟ. ಉಳಿದ ಬಟ್ಟೆಗಳಾದರೂ ತೊಂದರೆ ಇಲ್ಲ, ಅಡ್ಜಸ್ಟ್ ಆಗ್ತದೆ. ಆದರೆ ಮಕ್ಕಳ ಯೂನಿಫಾರ್ಮ್ ಇದೆಯಲ್ವಾ, ಅದು ಸ್ವಲ್ಪ ಒಣಗಲಿಕ್ಕೆ ಅಂದರೆ ಅದು ಬೇಕೇ ಬೇಕಲ್ವಾ, ಹಾಗಾಗಿ ಅದು ಸ್ವಲ್ಪ ಕಷ್ಟ ಅಂತ ಹೇಳ್ಬೋದು. ಮಕ್ಕಳ ಯೂನಿಫಾರ್ಮ್ ಒಣಗಿಸೋದೇ ಒಂದು ದೊಡ್ಡ ಕೆಲಸ ಈ ಮಳೆಗಾಲದಲ್ಲಿ. ಮತ್ತು ನಮ್ಮ ಬಟ್ಟೆ ಆದರೂ ಅಡ್ಜಸ್ಟ್ ಆಗ್ತದೆ, ತೊಂದರೆ ಇಲ್ಲ. ಒಂದು ಬಟ್ಟೆ ಒಣಗಿ ಹಾಕಿ 4 ದಿವಸ ಆದರೂ ತೊಂದರೆ ಇಲ್ಲ, ಬೇರೆ ಬಟ್ಟೆ ಇರ್ತದೆ. ಮಕ್ಕಳ ಯೂನಿಫಾರ್ಮ್ ಇದ್ದೇ ದೊಡ್ಡ ತಲೆನೋವು. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಕೆಲವೊಂದು ಮನೆಗಳಲ್ಲಿ ಬಿಸಿನೀರು ಕಾಯಿಸ್ತಾ ಇದ್ದಾರೆ, ಅದರ ಒಂದು ಹೊಗೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ, ಫುಲ್ಲು ಹೊಗೆ ಕಾಣಿಸ್ತಾ ಉಂಟು ನೋಡಿ. ಸಂಜೆ ಬಿಸಿಯಾಗಿ ಸ್ನಾನ ಮಾಡಲಿಕ್ಕೆ ಬಿಸಿನೀರು ಕಾಯಿಸ್ತಾ ಇದ್ದಾರೆ.
ನಮಗೆ ಸೋಲಾರ್ ಇದೆ, ಬಟ್ ಸೋಲಾರಿನ ನೀರು ಬಿಸಿ ಆಗಲ್ಲ, ಅದೊಂದು ಪ್ರಾಬ್ಲಮ್. ಮಳೆಗಾಲದಲ್ಲಿ ಅದೊಂದು ದೊಡ್ಡ ಸಮಸ್ಯೆ ಅಂತ ಹೇಳ್ಬೋದು. ಸೋಲಾರಿನ ನೀರು ಬಿಸಿ ಆಗೋದಿಲ್ಲ, ಅದೇ ಒಂದು ದೊಡ್ಡ ಕಷ್ಟ. ಚಳಿ ಚಳಿ ಮಳೆ. ಈ ಮಳೆಗೆ ಏನಾದರೂ ಬಿಸಿ ಬಿಸಿಯಾಗಿ ತಿಂತಾನೆ ಇರಬೇಕು ಅಂತ ಅನ್ನಿಸ್ತಾ ಇರ್ತದೆ. ಸಂಜೆ ಟೈಮಿಗೆ ಜಾಸ್ತಿ ಹೂವಿನ ಗಿಡ ಎಲ್ಲ ಹಾಕಿದ್ದೇವೆ. ನಾನು ಮದುವೆ ಟೈಮಿಗೆ ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ, ಹಾಗೆ ಹೋಗಿ ವಾಪಸ್ ನನ್ನ ಮನೆಗೆ ಬರಬೇಕಾದ್ರೆ ಎಲ್ಲ ಹೂವಿನ ಗಿಡ ಸತ್ತೋಗಿತ್ತು, ನೀರಿಲ್ಲದೆ. ಬೇಸಿಗೆಗಾಲ ಬೇರೆ ಅಲ್ವಾ, ಹಾಗಾಗಿ ಎಲ್ಲ ಗಿಡಗಳು ಕೂಡ ಸತ್ತೇ ಹೋಗಿತ್ತು. ಬೇಜಾರಾಗ್ತಾಯಿತ್ತು ನನಗೆ ನೋಡಬೇಕಾದ್ರೆ, ಮನೆಗೆ ಬಂದು ನೋಡಬೇಕಾದ್ರೆ ತುಂಬಾ ಬೇಜಾರಾಗ್ತಾಯಿತ್ತು. ಎಷ್ಟೊಂದು ಚೆನ್ನಾಗಿ ಸಾಕ್ತಾ ಇದ್ದಂತಹ ಗಿಡಗಳು ಈ ರೀತಿ ಸತ್ತೋಗಿದೆ ಅಂತ ಹೇಳಿದಾಗ ಬೇಜಾರಾಗ್ತಾಯಿತ್ತು. ಹಾಗಾಗಿ ಬೇರೆ ಗಿಡ ಹಾಕಿದ್ದೀವಿ. ಕಂಪ್ಲೀಟಾಗಿ ಒಂದು ಸಲ ತೋರಿಸ್ತೀನಿ ನಾನು ನಿಮಗೆ, ಅದರದ್ದೇ ವಿಡಿಯೋ ಒಂದು ಸಲ ಮಾಡ್ತೀನಿ. ಈಗ ಸ್ವಲ್ಪ ಕಡಿಮೆ ಆಯಿತು, ಮಳೆ ಕಡಿಮೆ ಆಗ್ತದೆ. ಕಡಿಮೆ ಆದ ಕೂಡಲೇ ವಾಪಸ್ಸು ಮೋಡ ಆಗಿ ಫುಲ್ ಕತ್ತಲಾಗಿ ವಾಪಸ್ಸು ಜೋರು ಸ್ಟಾರ್ಟ್ ಆಗ್ತದೆ. ಮಕ್ಕಳು ಸಂಜೆ ಹೊತ್ತಿಗೆ ಮನೆಗೆ ಬರೋ ತನಕ ಭಯನೇ ಆಗ್ತಾ ಇರ್ತದೆ. ಜೋರು ಮಳೆ ಬಂದರೆ ರೋಡೆಲ್ಲ ಬ್ಲಾಕ್ ಆಗ್ತದಲ್ವ, ಅದೊಂದು ಭಯ ಅಂತ ಹೇಳ್ಬೋದು ಸಂಜೆ ಟೈಮಿಗೆ ಮಳೆ ಎಲ್ಲ ಬಂದರೆ. ಈಗ ಸಂಜೆ ಕಷಾಯ ಎಲ್ಲ ಕುಡ್ದಾಯಿತು, ಮಕ್ಕಳು ಕೂಡ ದೋಸೆ ಮಾಡಿಕೊಟ್ಟಲ್ವ, ದೋಸೆ ಕೂಡ ತಿಂದು ಇನ್ನು ನೈಟಿಗೆ ವಾಪಸ್ ಅನ್ನ ಆಗಬೇಕು. ಸಾರು ಬೆಳಿಗ್ಗೆ ಮಾಡಿದಂತಹ ಸಾರು ಇದೆ, ಸ್ವಲ್ಪ ಇದೆ, ಆದರೂ ಸೈಡಲ್ಲಿ ಏನಾದರೂ ಬೇಕಾಗತ್ತೆ. ಹಾಗೆ ತಮ್ಮನ ಮದುವೆ ಟೈಮಲ್ಲಿ ನಾನು ಅಮ್ಮನ ಮನೆಗೆ ಹೋಗಿದ್ದೆ ಅಲ್ವಾ, ಆ ಟೈಮಲ್ಲಿ ನನ್ನ ಹೂವಿನ ಗಿಡಗಳೆಲ್ಲ ಕೂಡ ಸತ್ತು ಹೋಗಿತ್ತು ಸ್ನೇಹಿತರೆ. ಅಂದರೆ ನಾನು ಮನೆಗೆ ಬಂದು ನೋಡಬೇಕಿದ್ರೆ ಒಂದು ಗಿಡ ಕೂಡ ಕರೆಕ್ಟಾಗಿರಲಿಲ್ಲ, ಎಲ್ಲ ಗಿಡ ಸತ್ತೋಗಿತ್ತು. ತುಂಬಾ ಬೇಜಾರಾಗ್ತಾಯಿತ್ತು ನೋಡಬೇಕಿದ್ರೆ. ಆಮೇಲೆ ವಾಪಸ್ ಮನೆಗೆ ಬಂದು ಇವಾಗ ಹೇಗೋ ಮಳೆಗಾಲ ಅಲ್ವಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊಸ ಚಟ್ಟಿಗಳನ್ನು ತಂದುಬಿಟ್ಟು ಹಾಗೆ ಹೊಸ ಹೊಸ ಗಿಡಗಳನ್ನು ನರ್ಸರಿಯಿಂದ ತಂದು ಹಾಕಿದ್ದೀವಿ. ಹಾಗೆ ಇದೊಂದು ವಾಸ್ತು ಗಿಡ ಇದೆಯಲ್ವಾ, ಇದು ಕಲರ್ ಗ್ರೀನ್ ಕಲರಲ್ಲಿ ಇರಬೇಕಾಗತ್ತೆ, ಆದರೆ ಬಿಸಿಲಿನ ಒಂದು ತಾಪಕ್ಕೆ ಅದು ಫುಲ್ ಯೆಲ್ಲೋ ಕಲರ್ಗೆ ಟರ್ನ್ ಆದದ್ದು, ಇನ್ನೂ ಕೂಡ ಗ್ರೀನ್ ಕಲರ್ ಬಂದಿಲ್ಲ. ಅದೇ ಥರ ಇದೆ ನೋಡಿ, ಯೆಲ್ಲೋ ಕಲರಲ್ಲೇ ಇದೆ. ಹಾಗಾಗಿ ಇದೊಂದು ಗಿಡ ಏನಾಗಿರಲಿಲ್ಲ, ಉಳಿದಾಗಿ ಎಲ್ಲ ಗಿಡಗಳು ಕೂಡ ಸತ್ತೋಗಿತ್ತು ಅಂತಲೇ ಹೇಳ್ಬೋದು. ಇದೊಂದು ದೊಡ್ಡ ಗಿಡ ಇತ್ತು, ತುಂಬ ಚೆನ್ನಾಗಿತ್ತು ಈ ಥರದ್ದು, ಅದು ಕೂಡ ಸತ್ತೋಗಿತ್ತು. ಅದಕ್ಕೆ ವಾಪಸ್ ಅದೇ ಥರ ಗಿಡಗಳನ್ನು ತಂದು ಹಾಕಿದ್ದೀವಿ. ಅಲೋವೆರಾ ಏನೂ ಆಗಿರಲಿಲ್ಲ, ಅದಕ್ಕೆ ಅಷ್ಟೊಂದು ನೀರಿನ ಅವಶ್ಯಕತೆ ಇಲ್ಲ ಅಲ್ವಾ, ಸೊ ಅದು ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಈ ವರ್ಷ ಬೇರೆ ಬೇರೆ ಥರದ ಗಿಡಗಳನ್ನೆಲ್ಲ ಹಾಕಿದ್ದೀವಿ. ನೋಡಬೇಕು ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಹೂವಿನ ಗಿಡಗಳನ್ನು ಹಾಕಿ ಮನೆ ಮುಂದೆ ಇಡೋದಂತ ಹೇಳಿದರೆ ತುಂಬ ಇಷ್ಟ. ನನಗೂ ಇಷ್ಟನೇ, ಹಾಗೆ ನನ್ನ ಹಸ್ಬೆಂಡಿಗೂ ಅಷ್ಟೇ ತುಂಬಾ ಇಷ್ಟ. ಹೂವಿನ ಗಿಡ ಎಲ್ಲ ನೆಡೋದಂತ ಹೇಳಿದರೆ ಸಖತ್ ಇಷ್ಟ ಅವರಿಗೂ ಕೂಡ. ಹಾಗಾಗಿ ಇಬ್ಬರು ಕೂಡ ಸೇರಿಬಿಟ್ಟು ಈ ಥರ ಹೊಸ ಹೊಸ ಗಿಡಗಳನ್ನು ಹಾಕಿದ್ದೀವಿ. ನೆಕ್ಸ್ಟ್ ಮಳೆಗಾಲ ಎಲ್ಲ ಕಡಿಮೆ ಆದ ನಂತರ ಯಾವ ಥರ ಬರುತ್ತೆ ಅಂತ ಗೊತ್ತಾಗುತ್ತೆ. ಇವಾಗ ನೆಟ್ಟಿದ್ದಷ್ಟೇ, ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ, ಇನ್ನೂ ಬರಬೇಕಷ್ಟೇ. ಇಲ್ಲೊಂಥರ ಕ್ರೋಟನ್ ಗಿಡ ಇದೆಯಲ್ವ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಾನು ತೋರಿಸ್ತೀನಿ ಇನ್ನೊಂದು ಸಲ ಆಗಿ ನಿಮಗೆ ಎಲ್ಲ ಗಿಡಗಳನ್ನು. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟೊತ್ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.